ಸ್ನೇಹಿತರೆ, ಭೂಚೇತನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾನು ಒಬ್ಬ ಹೆಸರಾಂತ ಮಹಾನ್ ವ್ಯಕ್ತಿಯ ಚಿತ್ರ ಬಿಡಿಸುವುದರ ಮೂಲಕ ಅವರ ಸಾಧನೆಯನ್ನು ವ್ಯಕ್ತಪಡಿಸ್ತೇನೆ. ನೀವೇ ನೋಡಿ. ಸ್ನೇಹಿತರೆ, ಈ ಮಹಾನ್ ವ್ಯಕ್ತಿ ಯಾರೆಂಬುದು ನಿಮಗೀಗಾಗಲೇ ತಿಳಿದಿದೆ ಅನ್ಕೋತೀನಿ. ನನ್ನಿಂದ ಸಾಧ್ಯವಾದ ಮಟ್ಟಿಗೆ ಈ ಚಿತ್ರವನ್ನು ರಚಿಸಿದ್ದೇನೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಎಂಬುವ ಹೆಸರು ಕೇಳಿದರೆ ಸಾಕು ಮೈ ರೋಮಾಂಚನ ಆಗುತ್ತೆ. ಅವರ ಬಗ್ಗೆ ವರ್ಣಿಸಲು ಈ ವಿಡಿಯೋ ಮಾತ್ರವಲ್ಲ, 1000 ವಿಡಿಯೋಗಳಾದರೂ ಸಾಲುವುದಿಲ್ಲ. ಅವರ ಕೈನಲ್ಲಿದ್ದ ಖಡ್ಗ ಯಾವಾಗಲೂ ಅವರ ಕೈ ಮೇಲೆ ನೋಡಿದ್ದೇವೆ. ಅದು ಯಾವ ಕಾರಣಕ್ಕಾಗಿ ಮತ್ತು ಯಾರ ಉಡುಗೊರೆ ಎಂಬುದನ್ನು ತಿಳಿಯೋಣ. ಅವರ ನೆರಳಿನಂತೆ ಎಂದಿಗೂ ಅವರ ಜೊತೆಯಲ್ಲೇ ಇದ್ದ ಆ ಖಡ್ಗದ ಬಗ್ಗೆ ನಿಮಗೆ ತಿಳಿಸುತ್ತೇನೆ ಬನ್ನಿ. ದಿನನಿತ್ಯದ ಬದುಕಿನಲ್ಲಿ ಮಾತ್ರವಲ್ಲದೆ ತೆರೆಯ ಮೇಲೂ ಕೂಡ ವಿಷ್ಣುವರ್ಧನ್ ರವರು ಈ ಖಡ್ಗವನ್ನು ಕಡ್ಡಾಯವಾಗಿ ಧರಿಸ್ತಾ ಇದ್ರು. ತೆರೆಯ ಮೇಲೆ ವೈರಿಗಳನ್ನು ಮಟ್ಟ ಹಾಕಲು ಖಡ್ಗ ಬಿಚ್ಚಿ ಹೊಡೆದದ್ದು ಉಂಟು. ಅವರ ಹಲವು ಡೈಲಾಗ್ಗಳಲ್ಲಿ ಖಡ್ಗದ ಪ್ರಸ್ತಾಪ ಬರುತ್ತದೆ. ಅವರ ಅಭಿಮಾನಿಗಳಿಗೆ ಅವರ ಕೈನಲ್ಲಿದ್ದ ಖಡ್ಗ ಚಿರಪರಿಚಿತ. ಡಾಕ್ಟರ್ ವಿಷ್ಣುವರ್ಧನ್ ರವರ ಕೈಗೆ ಖಡ್ಗ ಬಂದದ್ದು ಬೀದರಿನಲ್ಲಿ 1980ರಲ್ಲಿ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ನಡೆದ ಸಂಗೀತ ಸಂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕಾಗಿ ವಿಷ್ಣುವರ್ಧನ್ ರವರು ಬೀದರಿಗೆ ಬಂದಿದ್ದರು. ಬೀದರಿನ ಕೋಟೆ ಮತ್ತಿತರ ಸ್ಮಾರಕಗಳನ್ನು ವೀಕ್ಷಿಸಿದ್ದರು. ಆಗ ಗುರುದ್ವಾರಕ್ಕೂ ಕೂಡ ಭೇಟಿ ನೀಡಿದ್ದರು. ಧಾರ್ಮಿಕ ವಿಷಯಗಳಲ್ಲಿ ಅಪಾರವಾದ ನಂಬಿಕೆಯನ್ನು ಇಟ್ಟುಕೊಂಡಿದ್ರು. ಅವರು ಗುರುದ್ವಾರದಲ್ಲಿದ್ದಾಗಲೇ ಕೆಲವರು ಅವರ ಅಭಿಮಾನಿಗಳು ಆ ಖಡ್ಗವನ್ನು ಖರೀದಿಸಿ ಅವರಿಗೆ ಉಡುಗೊರೆಯಾಗಿ ನೀಡಿದ್ದರು. ಗೆಳೆಯರೇ, ಹೀಗೆ ಬೀದರ್ನಲ್ಲಿ ಅಭಿಮಾನಿಗಳು ನೀಡಿದ್ದ ಆ ಖಡ್ಗವನ್ನು ಡಾಕ್ಟರ್ ವಿಷ್ಣುವರ್ಧನ್ ರವರು ತಮ್ಮ ಕೊನೆ ಉಸಿರು ಇರುವವರೆಗೂ ಜೊತೆಯಲ್ಲೇ ಇಟ್ಟುಕೊಂಡಿದ್ರು. ಇದನ್ನು ಕೇಳಿದರೆ ತಿಳಿಯುತ್ತದೆ ಅವರಿಗೆ ಅಭಿಮಾನಿಗಳ ಮೇಲಿದ್ದ ಪ್ರೀತಿ ಎಂತಹದು ಎಂದು. ಅವರಿಗೆ ದೊರೆತಿದ್ದ ಕೆಲವು ಪ್ರಶಸ್ತಿಗಳನ್ನು ಈ ವಿಡಿಯೋದ ಮೂಲಕ ಹಂಚಿಕೊಳ್ಳುತ್ತೇನೆ. ರಾಜ್ಯ ಸರ್ಕಾರದ ಅತ್ಯುತ್ತಮ ನಟ ಗೌರವ 7 ಬಾರಿ ದೊರೆತಿದೆ. ನಾಗರಾವು 1972, ಹೊಂಬಿಸಿಲು 1978, ಬಂಧನ 1984, ಸುಪ್ರಭಾತ 1988, ಲಯನ್ ಜಗಪತಿರಾವ್ 1991, ಲಾಲಿ 1998, ವೀರಪ್ಪ ನಾಯಕ 1999. ಈ 7 ಚಿತ್ರಗಳಿಗೆ ರಾಜ್ಯ ಸರ್ಕಾರದ ಅತ್ಯುತ್ತಮ ನಟ ಗೌರವ ಮತ್ತು 7 ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿ ದೊರೆತಿದೆ. ಹಾಗೂ ಫಿಲ್ಮ್ ಫೇರ್ನ ಜೀವಮಾನದ ಪ್ರಶಸ್ತಿ 2004ರಲ್ಲಿ ದೊರೆತಿದೆ. ರಾಜ್ಯ ಸರ್ಕಾರದ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ 2009ರಲ್ಲಿ ದೊರಕಿದೆ. ಬೆಂಗಳೂರು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ 2005ರಲ್ಲಿ ನೀಡಿ ಅವರನ್ನು ಗೌರವಿಸಲಾಯಿತು.
ಸ್ನೇಹಿತರೆ, ಇನ್ನು ಮುಂದಿನ ವಿಡಿಯೋಗಳಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರ ಹೆಚ್ಚಿನ ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಷಯ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಜೈ ಹಿಂದ್, ಜೈ ವಿಷ್ಣು ಸೇನಾ, ಜೈ ಕರ್ನಾಟಕ ಮಾತೆ.